ಬ್ರೋ ಇದೇನಿದು ಬೂಸ್ಟ್ ಬಂಪ್ಸು? ನಮಸ್ಕಾರ ಗುರು, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಪ್ರಾಪರ್ ಆಗಿ ನಮ್ಮ ಎಕ್ಸ್ಪಲ್ಸ್ ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಸೊ ನಮ್ ಜೊತೆ ಇದ್ದಾರೆ ಹರೀಶ್, ಮಂಜು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಆಮೇಲೆ ಹರ್ಷ ಇದ್ದಾನೆ. ಬನ್ನಿ ಗಾಯ್ಸ್, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ನಾವು ಇವಾಗ ಚಚ್ಚೋಣ. ಇನ್ನೊಂದು ಎಕ್ಸ್ಪಲ್ಸ್ ಇದೆ, ಬಟ್ ಅದು ಸ್ಟಾಕು. ಎಲ್ಲಿ ನಮ್ಮ ಮೈಕ್ಳು ಬರ್ತಾನೆ ಇಲ್ವಲ್ಲ. ನುಗ್ಗಿದ್ರಲ್ಲ ಒಬ್ರು, ಇನ್ನೊಬ್ರು ನುಗ್ಗಿದ್ರು. ಸೊ ಫುಲ್ ಸಿಸ್ಟಮ್ ಮೋಟೋ ವಿಂಗ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ ಇವರು. ಓಕೆನಾ? ಸೊ ಈ ಗಾಡಿನಲ್ಲಿ ಬರೋದು 199cc ಸಿಂಗಲ್ ಸಿಲಿಂಡರ್ ಹೇರ್ ಕೂಲ್ಡ್. ಓಕೆನಾ? ಅದಾದ್ಮೇಲೆ ಕಸ್ಟಮ್ಸ್ ಸ್ಟಿಕ್ಕರಿಂಗ್ಸ್ ಎಲ್ಲ ಮಾಡಿಸಿದ್ದಾರೆ ಸ್ವಲ್ಪ. ಓಕೆನಾ? A few moments later. ಓ ಶಿಟ್. ಏನಾಯ್ತು ಬ್ರೋ? ಮೆಡಿಕಿಟಾ? ಐತೆ. ಯಾಕೇನಾಯ್ತು? ಓಪನ್ ಮಾಡಿ 2 ನಿಮಿಷ ಕೂತ್ಕೊಳ್ಳಿ ಸರ್. ಅಕ್ಕ ಹೆಲ್ಮೆಟ್ ತೆಗಿರಿ. ನಾನ್ ನೀವೆಲ್ಲ ನಿಲ್ಸಿದ್ ನೋಡ್ಬಿಟ್ಟು ಇಲ್ಲೇ ಹಾಕೊಂತವನೇನೋ ಪೊಲೀಸು ಅನ್ಕೊಂಡ್ಬಿಟ್ಟೆ. ನಾನು ಅದಕ್ಕೆ ಅಲ್ಲಿಂದ ಸ್ಲೋ ಮಾಡ್ಕೊಂಡು ಬಂದ್ರೆ ನೋಡಿದ್ರೆ ಆಮೇಲೆ ಎಲ್ಲ ನಿಂತ್ಕೊಂಡಿದ್ದೀರಿ ನೀವು. ನಾನು ಇಲ್ಲೇ ಹಾಕೊಂತವ್ರೆ ಅನ್ಕೊಂಡೆ. ಅಂದ್ರೆ ಈ ಲೈನ್ ಮೇಲೆ ಹೋದ್ರೆ ಅದು ಅಲ್ಲಾಡುತ್ತೆ ಗಾಡಿ. ಈ ಡಿವೈಡರ್ ಇಂದ ಆ ಡಿವೈಡರ್ ಇದೆಯಲ್ಲ, ಅಲ್ಲಿವರೆಗೂ ನೀವು ಆರಾಮಾಗಿ ಸ್ಲೋ ಹೋಗೋದ್ರೆ ನಮ್ಮ ಅಮ್ಮನಾಣೆಗೂ ₹1 ಹಾಕಿಸ್ಕೊಳ್ಳಲ್ಲ ನೀವು ಫೈನ್. ಹಂಗ ಅನ್ಬಿಟ್ಟು ಪೊಲೀಸ್ ಅವರು ಕೆಟ್ಟದ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ. ವೆರಿ ಸ್ಮಾರ್ಟ್. ಅವ್ರು ಮಾಡ್ತಾ ಇರೋದು ಒಳ್ಳೇದೇನೆ, ಬಟ್ ಇಷ್ಟು ಚಿಕ್ಕಪುಟ್ಟ ರೋಡಲ್ಲಿ ಇಟ್ರೆ ಹೆಂಗೆ ಹೇಳಿ? ಹೈವೇ ಮಾಡಿರೋದೇ ಸ್ವಲ್ಪ ಬೇಗ ಹೋಗೋದಕ್ಕೆ, ರೀಚ್ ಮಾಡೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ನಮ್ಮ ಸೇಫ್ಟಿನೇ ಇದು ಮಾಡ್ತಾರಲ್ವಾ. ಟೂರಿಂಗ್ಗೆ ಅಂತಾನೆ ಮಾಡಿರೋ ಬೈಕು. ಇದರಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ, ರ್ಯಾಲಿ ಎಡಿಷನ್ ಅಂದ್ಬಿಟ್ಟು. ಅದು ಸಿಕ್ಕಾಪಟ್ಟೆ ದೊಡ್ಡ. ನನಗಂತೂ ದೇವರಾಣೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಿಂಗೆಲ್ಲ ಟಿಪ್ಟೋ ಎಲ್ಲ ಮಾಡಬೇಕು. 6 ಫೀಟು ಆ ಥರ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಸರಿ ಅದು. ರ್ಯಾಲಿ ಎಡಿಷನ್ನು ಇನ್ನು ಅದರಲ್ಲಿ ಸೀಟೆಲ್ಲ ಒಂಥರ ಬೇರೆ ಥರನೇ ಬರುತ್ತೆ. ಆಮೇಲೆ ಸಸ್ಪೆನ್ಷನ್ಸು ಅಷ್ಟೇ ಅಡ್ಜಸ್ಟಬಲ್ ಬರುತ್ತೆ. ಇದರಲ್ಲಿ ಆ ಥರ ಏನಿಲ್ಲ, ಜಸ್ಟು ಸೆಟ್ ಮಾಡಿಬಿಟ್ಟಿರ್ತಾರೆ ಅಷ್ಟೇ. ಹಿಂದೆಗಡೆ ಮುಂದೆಗಡೆ 2 ಸಸ್ಪೆನ್ಷನ್ಸು ಅಡ್ಜಸ್ಟಬಲ್ ಬರುತ್ತೆ ಅದು. ಚೆನ್ನಾಗಿತ್ತು, ಬಟ್ ಅಲ್ಲಿ ನೋಡಿದ್ರಲ್ಲ ನೀವು ವಾಬಲ್ ಆಗಿದ್ದು, ನನಗೆ ಒಂಥರ ಬಾಯಿಗೆ ಬಂದಂಗೆ ಆಗೋಯ್ತು. ನೋಡಿ ಗಾಯ್ಸ್, ಇವ್ರದೇ ಬೈಕು ಮನೋಜ್. ಅವತ್ತು ಒಂದು ಬ್ಯಾಗ್ದು ಇದು ಮಾಡಿದ್ವಲ್ಲ, ಅವ್ರದ್ದೇ. ಅದೇ ಮನೋಜ್. ಖುಷಿ ಆಯಿತು ನಿಮ್ಮ ವಿಡಿಯೋ ನೋಡಿ. ದೂರದಿಂದ ಎಲ್ಲ ಬಂದು ರೈನ್ ಕೋಟ್ ತಗೊಳಕ್ಕೆ ಅಂತಾನೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬಂದೆ ಅಂತ ಹೇಳಿದ್ರು. ಅವಾಗ ಕೇಳಕ್ ಖುಷಿ ಆಯ್ತು, ಮತ್ತೆ ತಗೊಂಡು ಹೋದ್ರು, ಅದು ಇನ್ನೊಂಥರ ಖುಷಿ ಆಯ್ತು. ಪುಣ್ಯಾತ್ಮ. ಇಲ್ಲ, ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸೀನ್, ಒಳ್ಳೆ ಹೆಲ್ಪ್ ಆಗುತ್ತೆ. ಮೊನ್ನೆ ಯಾರಿಗಾದ್ರೂ ಶಾಪಿಗೆ ಬಂದು ತಗೊಳಕ್ ಆಗೋದ್ರೆ ಒಂದು ಆರಾಮಾಗಿ ತಗೊಂಡೋಗಿ, ಒಳ್ಳೆ ರೇಟ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಸಜೆಸ್ಟ್ ಮಾಡ್ತೀವಿ, ಆರಾಮಾಗಿ ತಗೊಂಡೋಗಿ. ಮತ್ತೆ ಮುಂದೆ ಏನೇನು ಪ್ಲಾನ್ಸ್ ಎಲ್ಲ ಮಾಡ್ತಿದ್ದೀರಾ Sir, I can't disclose. ಸೊ ಅನ್ಎಕ್ಸ್ಪೆಕ್ಟೆಡ್ ಗುರು, ನಾನು ಪೋಸ್ಟ್ ಮಾಡಿದ್ದು ಅದಾದಮೇಲೆ ಆ ವಿಡಿಯೋ ಅಷ್ಟೊಂದು ವೈರಲ್ ಆಗುತ್ತೆ ಅಂತ ನಾನು ದೇವರಾಣೆ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ 23K ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದೇನೇ ಫಸ್ಟು ಬ್ಲಾಗು ಅಷ್ಟೊಂದು ರೀಚ್ ಆಗಿದ್ದು. ಅದಾದಮೇಲೆ ತುಂಬ ಜನ ಬಂದ್ಬಿಟ್ಟು ತಗೊಂಡ್ರು ಪ್ರಾಡಕ್ಟ್ನ. ಹೇಳ್ಬೇಕಂದ್ರೆ ನಾನು ಕೂಡ ಯೂಸ್ ಮಾಡ್ತಿದ್ದೀನಿ ಅದನ್ನು, ಅದಕ್ಕೋಸ್ಕರನೇ ನಾನು ರಿವ್ಯೂ ಮಾಡಿದ್ದು ಅದನ್ನು. ಸೊ
ನನಗೂ ತುಂಬ ಹೆಲ್ಪ್ ಆಯಿತು. ಇನ್ನು 200 ಜನ ಇದ್ದಾರೆ ಗುರು, 1000 ಜನ ದಾಟೋದಕ್ಕೆ. ಬೇಗ ಸಬ್ಸ್ಕ್ರೈಬ್ ಬಟನ್ ನಮ್ಕಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.